ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. 7 ಸ್ಥಾನಗಳಿಗೆ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ 4 ಅಭ್ಯರ್ಥಿಗಳ ಆಯ್ಕೆ ಸುಲಭವಾಗಿದ್ದು 5ನೇ ಅಭ್ಯರ್ಥಿಯ ಗೆಲುವು ಸವಾಲಾಗಿದೆ. ಈ ನಡುವೆ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನಾಗಿ ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಿದೆ. ಹೀಗಾಗಿ ಚುನಾವಣಾ ಕಾವು ಪಡೆದುಕೊಂಡಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲು ಹರಸಾಹಸ ಮಾಡ್ತಾ ಇವೆ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಹಳೆ ಆಟ ಮತ್ತೆ ಶುರುವಾಗಿದೆ. ಅಡ್ಡ ಮತದಾನದ ಭೀತಿ, ಕುದುರೆ ವ್ಯಾಪಾರದ ಆತಂಕ, ಒಂದೊಂದು ಓಟು ಇಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತಾಗಿದೆ. ಕೈ, ಕಮಲ, ದಳ ಮೂರೂ ಪಕ್ಷಗಳಿಗೂ ಈಗ ಪ್ರತೀಕ್ಷೆಯ ಸವಾಲಾಗಿದ್ದು ರೆಸಾರ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಶಾಸಕರು ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿದ್ದರೆ ಇತ್ತ ತಮ್ಮ ಮತಗಳು ಛಿದ್ರವಾಗದಂತೆ ನೋಡಿಕೊಳ್ಳಲು ಕುಮಾರಸ್ವಾಮಿ ದೇವನಹಳ್ಳಿಯ JW ಮ್ಯಾರಿಯಟ್ ರೆಸಾರ್ಟ್ಗೆ ಜೆಡಿಎಸ್ ಶಾಸಕರನ್ನ ಶಿಫ್ಟ್ ಮಾಡಿದ್ದಾರೆ. ಈಗ ನನಗಿರುವಂತಹ ಪ್ರಶ್ನೆ, ಯಾರಿಗೆ ಎದುರ್ತಿದ್ದಾರೆ ಅಂತ. 18 ಶಾಸಕರು ಇರುವಂತಹ ಜೆಡಿಎಸ್ ಪಾರ್ಟಿಗೆ 136 ಶಾಸಕರು ಇರುವಂತಹ ಕಾಂಗ್ರೆಸ್ ಪಕ್ಷ ಹೆದರ್ತಾ ಇದೆಯಾ? 136 ಅಂತಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ನಂಬರ್. ಇದು ದೊಡ್ಡ ಬಹುಮತ ಜನ ಕೊಟ್ಟಿರೋದು. ಈ ಬಹುಮತವನ್ನ ಪಡೆದಂತಹ ಅತಿ ದೊಡ್ಡ ಪಕ್ಷ ಅಧಿಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷ ಸಣ್ಣ ಪುಟ್ಟ ಪಕ್ಷಗಳಿಗೆ ಹೆದರಿ ರೆಸಾರ್ಟ್ನಲ್ಲಿ ಶಾಸಕರನ್ನ ಇರಿಸುವಂತಹ ದೈನಿಸಿ ಪರಿಸ್ಥಿತಿಗೆ ಬಂದ್ಬಿಡ್ತಾ. ಪಕ್ಷನಿಷ್ಠೆ, ಪಕ್ಷ ತಾಯಿ ಇದ್ದ ಹಾಗೆ, ಪಕ್ಷಕ್ಕೆ ದ್ರೋಹ ಬಗೆಯುವುದು ಹೆತ್ತ ತಾಯಿಗೆ ದ್ರೋಹ ಮಾಡಿದ ಹಾಗೆ ಅಂತ ಪಕ್ಷದ ತತ್ವ ಸಿದ್ಧಾಂತ, ಪಕ್ಷದ ಅಣತಿ, ಪಕ್ಷದ ತೀರ್ಮಾನ, ಬಾಯ್ ತೆಗೆದ್ರೆ ಹೈಕಮಾಂಡ್ ನಿರ್ಧಾರ ಅನ್ನುವಂತಹ ಪಾರ್ಟಿ ಇವತ್ತು ರೆಸಾರ್ಟ್ನಲ್ಲಿ ತಗೊಂಡಾಗ 136 ಶಾಸಕರನ್ನ ಇಡುತ್ತೆ ಅಂತಂದ್ರೆ ಅಂತಹ ದೊಡ್ಡ ಪಾರ್ಟಿಗೆ ಅಂತಹ ದೊಡ್ಡ ಭಯ ಏನು? ತೋಳ್ಬಲ, ಹಣಬಲ ಅಧಿಕಾರದಲ್ಲಿರುವಂತಹ ಪಕ್ಷಕ್ಕೆ ಜಾಸ್ತಿ ಇರುತ್ತೆ. 18 ಶಾಸಕರಿರುವಂತಹ ಪಕ್ಷಕ್ಕೆ ಅಷ್ಟೆಲ್ಲ ದೊಡ್ಡ ಮಟ್ಟದ ಸಾಮರ್ಥ್ಯ ಇರುತ್ತಾ? ಯಾರಿಗೆ ಹೆದರ್ತಿದ್ದಾರೆ, ಯಾರಿಗೆ ಹೆದರಿ ರೆಸಾರ್ಟ್ ರಾಜಕಾರಣ ಮಾಡ್ತಿದ್ದಾರೆ ಗೊತ್ತಿಲ್ಲ. ಬಟ್ ತಮ್ಮ ಶಾಸಕರನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳೋದಕ್ಕೆ ರೆಸಾರ್ಟ್ನಲ್ಲಿ ಬಂದಿ ಮಾಡಬೇಕಾದಂತಹ ಪರಿಸ್ಥಿತಿ ಇದೆಯಾ? ಈಗಲೂ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರಂತೆ, ಮತದಾನ ಹೇಗೆ ಮಾಡಬೇಕು, ಹೇಗೆ ಮಾಡಿದರೆ ಆ ಮತ ಅಂಗೀಕಾರ ಆಗುವುದಿಲ್ಲ, ತಿರಸ್ಕೃತ ಆಗುತ್ತೆ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರಂತೆ. ಸೊ ಹಾಗಾಗಿ ರೆಸಾರ್ಟ್ನಲ್ಲಿ ಇರಿಸಿದ್ದಾರಂತೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ನಡೆಯುತ್ತೆ. ಸಂಜೆ 5 ಗಂಟೆಗೆ ಮತ ಎಣಿಕೆ, ರಾತ್ರಿನೇ ಮೇಲ್ಮನೆ ರಿಸಲ್ಟ್ ಔಟ್ ಆಗುತ್ತೆ. ಈಗ ಕಾಂಗ್ರೆಸ್ ಲೆಕ್ಕಾಚಾರ ನೋಡಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು 5 ಜನ, ಕಾಂಗ್ರೆಸ್ ಶಾಸಕರ ಸಂಖ್ಯೆ 135, ಪ್ರತಿ ಅಭ್ಯರ್ಥಿ ಗೆಲ್ಲೋದಕ್ಕೆ 28, 4 ಅಭ್ಯರ್ಥಿಗಳಿಗೆ 112, ಉಳಿದಿರುವ ಮತಗಳ ಸಂಖ್ಯೆ 23, 5ನೇ ಅಭ್ಯರ್ಥಿಗೆ ಕೊರತೆ ಇರೋದು 5. ಎಲ್ಲಿಂದ ತರ್ತಾರೆ? ಸೊ 5ನೇ ಅಭ್ಯರ್ಥಿ ಗೆಲ್ಲಿಸೋಕೆ 5 ಮತಗಳಿಗೆ ರಣತಂತ್ರ. ಸರ್ವೋದಯ ಪಕ್ಷದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಹರಪನಹಳ್ಳಿ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನು, ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಮತಕ್ಕೆ ಈಗ ಗಾಳ ಹಾಕ್ತಾ ಇದೆ. ಬಿಜೆಪಿ ಉಚ್ಚಾಟಿತ ಶಾಸಕ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬೆಂಬಲದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಇಷ್ಟೂ ಶಾಸಕರ ಮತ ಬಿದ್ದಲ್ಲಿ 5ನೇ ಅಭ್ಯರ್ಥಿಗೆ ಜಯ ಆಗುತ್ತೆ. ಅಷ್ಟಿದ್ರು ರೆಸಾರ್ಟ್ಗೆ ಹೋಗಿ ಕೂರ್ಸಿದಿರಲ್ಲ ನೀವು, ಏನ್ ಭಯ? ಈಗಾಗಲೇ DK ಶಿವಕುಮಾರ್ ಅವರು ಪ್ಲಾನ್ ಮಾಡಿ 5ನೇ ಅಭ್ಯರ್ಥಿಯ ಗೆಲುವಿಗೆ 4 ರಿಂದ 5 ಜನರನ್ನ ಸಂಪರ್ಕ ಮಾಡಿದ್ದಾರೆ. ಚೊಚ್ಚಲ ಚುನಾವಣೆಯಲ್ಲೇ ತನ್ನ ಶಿಷ್ಯನನ್ನ ಗೆಲ್ಲಿಸೋಕೆ ರಣತಂತ್ರ ರೂಪಿಸಿದ್ದಾರೆ. ದೇವದುರ್ಗದ JDS ಶಾಸಕ ಕರೆಮ್ಮ, ಹನೂರು ಶಾಸಕ ಮಂಜುನಾಥ್, ಚಾಮುಂಡೇಶ್ವರಿಯ GT ದೇವೇಗೌಡ, ದೇವರಿಪ್ಪರಿಗೆಯ ರಾಜುಗೌಡ 4 ರಿಂದ 5ರನ್ನ ಸಂಪರ್ಕ ಮಾಡಿ CM DK ಶಿವಕುಮಾರ್ ಪ್ಲಾನ್ ಮಾಡಿ ತಮ್ಮ ಶಿಷ್ಯ ವಿನಯ್ ಕುಮಾರ್ ಅವರನ್ನ ಗೆಲ್ಲಿಸೋಕೆ ಕೊನೆ ಕ್ಷಣದ ಗೇಮ್ ಆಡ್ತಾ ಇದ್ದಾರೆ. ಬಟ್ ಅವರೆಲ್ಲ ಹಾಕ್ತಾರ ಮತ? ಐ ಡೋಂಟ್ ನೋ, ಗೊತ್ತಿಲ್ಲ. ಇನ್ನೊಂದು ಬಿಜೆಪಿ ಲೆಕ್ಕಾಚಾರ. ಬಿಜೆಪಿ ಅಭ್ಯರ್ಥಿಗಳು 2, ಬಿಜೆಪಿ ಶಾಸಕರು 62, ಅಭ್ಯರ್ಥಿ ಗೆಲುವಿಗೆ 28 ಬೇಕು, ಇಬ್ರು ಗೆಲ್ಲೋಕೆ 56 ಬೇಕು, ಉಳಿದಿರೋ ಮತಗಳ 6. JDS ಲೆಕ್ಕಾಚಾರ, JDS ಅಭ್ಯರ್ಥಿ 1, JDS ಶಾಸಕರು 18, ಅಭ್ಯರ್ಥಿ ಗೆಲುವಿಗೆ ಬೇಕು 28, ಆದ್ರೆ ಇವರಿಗೆ ಕೊರತೆ ಆಗಿರೋದು 10 ಮತಗಳು. ಬಿಜೆಪಿಯಿಂದ ಬಾಕಿ ಉಳಿದಿರುವಂತಹ 6 ಮತಗಳು, ಆಗ JDSಗೆ 24 ಆಗುತ್ತೆ. ಕೊರತೆ ಮತಗಳು 4. ಅದರಲ್ಲಿ ಯತ್ನಾಳ್ ಮತ್ತು ರೆಡ್ಡಿ, ಜನಾರ್ದನ್ ರೆಡ್ಡಿ ಸೇರಿದ್ರೆ 26 ಆಗುತ್ತೆ.
ಇನ್ನೆರಡು ಮತಗಳು ಎಲ್ಲಿಂದ ಬರಬೇಕು? ಅದಕ್ಕೆ JDS ಏನ್ ಮಾಡುತ್ತೆ, ಅದು ಕೂಡ ತಂತ್ರವನ್ನ ಹೆಣೆದಿದೆ. ಪಕ್ಷೇತರ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ JDS ನಾಯಕರು. ಒಂದು ವೇಳೆ ಕಾಂಗ್ರೆಸ್ ಮತ ಇನ್ವ್ಯಾಲಿಡ್ ಆದ್ರೆ ಮಾತ್ರ JDSಗೆ ಪ್ಲಸ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಯಾರಿಗೆ ಎದುರ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ನಾಳೆ ಈ ಒಂದು ಎಲೆಕ್ಷನ್ನಲ್ಲಿ ಯಾರ್ಯಾರಿಗೆ ಯಾರ್ಯಾರ ಮೇಲೆ ಒಲವಿದೆ ಅನ್ನೋದು ಒಂದು ಸ್ವಲ್ಪ ಗೊತ್ತಾಗುತ್ತೆ. ಒಂದು ಅಡ್ಡ ಮತದಾನ ಆದರೂ ಕೂಡ ರಾಜಕೀಯ ಸಮೀಕರಣವೇ ಬದಲಾಗುತ್ತೆ. ಹಾಗಾಗಿ ನಾಳೆಯ ಮೇಲ್ಮನೆ ಚುನಾವಣೆ ಏನಿದೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ ಆ ಕೊನೆಯ ಅಭ್ಯರ್ಥಿಯ ವಿಚಾರದಲ್ಲಿ. CLPಯಲ್ಲಿ JDS ಅವರು ಆಪರೇಷನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರು. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮಗೆ? ನಮ್ಮ ಕೈಯಲ್ಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರ್ದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಅಭ್ಯರ್ಥಿ ಅರ್ಜಿ ಹಾಕಬೇಕಾದ್ರೆ ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಕೊಡಿ ಅಂತ ಕೇಳಿದ್ದಾರೆ. ಇದು ಹೊರತುಪಡಿಸಿ ಏನಿದೆ? ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟಿದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನು ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಅಲ್ಲ, ಭದ್ರವಾಗಿ ಇಟ್ಕೋಬೇಕು ಅಂತ ಒಬ್ಬ ಅಭ್ಯರ್ಥಿಯನ್ನ ಹಾಕಿದ್ದೀರಾ ಕುಮಾರಸ್ವಾಮಿ ಅವರೇ. ಇನ್ನೆರಡು ಮತಗಳು ಎಲ್ಲಿಂದ ತರ್ತೀರಿ? ಅದು ತುಂಬ ಇಂಪಾರ್ಟೆಂಟ್. ಆದ್ರಾಗ್ಲಿ ಬಂದರೆ ಹೋಗ್ಲಿ, ಹೋದ್ರೆ ಹೋಗ್ಲಿ ಅನ್ನೋ ಥರದ್ದು ಏನಾದರೂ ನಿಲುವಿದೆಯಾ ಅಥವಾ ಯಾರನ್ನಾದರೂ ಅಡ್ಜಸ್ಟ್ಮೆಂಟ್ ಮಾಡಿದ್ದೀರಾ? ಅದಕ್ಕೆ ಹೇಳೋದು, ನಾಳೆ ಚುನಾವಣೆಯಲ್ಲಿ ಭಾಳಷ್ಟು ಪೊಲಿಟಿಕಲ್ ಇಂಟ್ರೆಸ್ಟ್ಗಳು ಬಹಿರಂಗವಾಗುತ್ತೆ ಮತ್ತು ಅದು ಮುಂದಿನ ದಿನಗಳಲ್ಲಿ ರಾಜಕೀಯದ ಸಮೀಕರಣದ ದಿಕ್ಕು ದೆಸೆ ಬದಲಾವಣೆ ಆಗುತ್ತೆ ಅಂತ. ಸೊ ಹಾಗಾಗಿ ನಾಳೆ ಕಾಯೋಣ.